ಅಧ್ಯಾಯ 40. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಾಣಿಗಾಪುರದ ಬಳಿ ನರಹರಿ ಎಂಬ ವಿಪ್ರನಿದ್ದನು. ಆತನು ಕುಷ್ಠರೋಗದಿಂದ ಪೀಡಿತನಾಗಿದ್ದನು. ಒಮ್ಮೆ ನರಹರಿಯು ಶ್ರೀ ಗುರು ಸನ್ನಿಧಾನಕ್ಕೆ ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೇ ಗುರುದೇವ, ನಿಮ್ಮ ಕೀರ್ತಿಯನ್ನು ಕೇಳಿ ಇಲ್ಲಿಗೆ ಬಂದಿದ್ದೇನೆ. ನನಗೆ ಬಂದಿರುವ ಕುಷ್ಠರೋಗವನ್ನು ಪರಿಹರಿಸಿ, ನಾನು ಈ ರೋಗದಿಂದ ಪೀಡಿತನಾಗಿ ಜನರಿಂದ ದೂರವಾಗಿ ಪರಮ ದುಃಖವನ್ನು ಅನುಭವಿಸುತ್ತಾ ಜೀವಿಸಬೇಕಾಗಿದೆ ಎಂದು ಪ್ರಾರ್ಥಿಸಿದನು. ಆಗ ಗುರುಗಳು, ನೀನು ಇಂದಿನ ಜನ್ಮದಲ್ಲಿ ತುಂಬ ಪಾಪಗಳನ್ನೆಸಗಿದ ಕಾರಣ ಈಗ ಕುಷ್ಠರೋಗವು ಬಂದಿದೆ. ನಾವು ಹೇಳಿದಂತೆ ಆಚರಿಸು ಎಂದು ಆಶೀರ್ವದಿಸಿ ಒಂದು ಒಣಗಿದ ಔದುಂಬರ ಕಾಷ್ಟವನ್ನು ನೀಡಿ, ಇದನ್ನು ನೀನು ಸಂಗಮದ ಪೂರ್ವದಲ್ಲಿ ನೆಡು. ದಿನ 3 ಬಾರಿ ಸ್ನಾನ ಮಾಡಿ ಈ ರೆಂಬೆಗೆ ನೀರು ಹಾಕುತ್ತಿರು. ಇದು ಚಿಗುರಿದ ದಿನವೇ ನಿನ್ನ ರೋಗ ಗುಣವಾಗುತ್ತದೆ ಎಂದರು. ಶಿಷ್ಯರು ಆತನ ರೋಗ ಗುಣವಾಗುವುದಿಲ್ಲವೆಂದು ಗುರುಗಳು ಇದಕ್ಕಾಗಿಯೇ ಇಂತಹ ಒಣರೆಂಬೆಯನ್ನು ನೀಡಿದ್ದಾರೆಂದೂ ಹೇಳಿದರು. ನರಹರಿಯು ಗುರುಗಳಲ್ಲಿ ಅಚಲ ನಂಬಿಕೆಯಿಂದ ಗುರುವಾಕ್ಯವು ಎಂದಿಗೂ ಸುಳ್ಳಾಗಲಾರದು ಎಂದು ತಾನು ಇದನ್ನು ಪಾಲಿಸುವುದಾಗಿಯೂ ತಿಳಿಸಿದನು. ಶಿಷ್ಯರು ಇವನ ಹುಚ್ಚುತನವನ್ನು ಗುರುಗಳಿಗೆ ತಿಳಿಸಿದಾಗ ಅವರು ಯಾರು ಯಾವ ಭಾವನೆಯಿಂದ ಸೇವೆ ಮಾಡುತ್ತಾರೋ ಅಂತಹ ಫಲ ಅವರಿಗೆ ಸಿಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಒಂದು ಪ್ರಸಂಗವೊಂದನ್ನು ಹೇಳಿದರು. ಹಿಂದೆ ಸಿಂಹಕೇತು ಎಂಬ ಅರಸನಿದ್ದನು. ಅವನಿಗೆ ಧನಂಜಯನೆಂಬ ಪುತ್ರನಿದ್ದನು. ಧನಂಜಯನು ಬೇಟೆಗೆ ಹೋದಾಗ ಅವನಿಗೆ ತುಂಬ ಬಾಯಾರಿಕೆಯಾಯಿತು. ಆಗ ಬೇಟೆಗಾರನೊಬ್ಬನು ಕುಡಿಯಲು ನೀರಿತ್ತನು. ಅವನು ಧನಂಜಯನಿಂದ ಶಿವಪೂಜಾ ವಿಧಾನವನ್ನು ಅರಿತನು. ಶಿವನನ್ನು ಪ್ರತಿದಿನ ಪೂಜಿಸುತ್ತಿದ್ದನು. ಪೂಜೆಗೆ ಚಿತಾಭಸ್ಮವನ್ನೇ ಅರ್ಪಿಸುತ್ತಿದ್ದನು. ಅವನಿಗೆ ಒಂದು ದಿನ ಅದು ದೊರೆಯಲಿಲ್ಲ. ಬೇಟೆಗಾರನು ಪೂಜೆ ತಪ್ಪಬಾರದೆಂದು ಹೆಂಡತಿಯ ಸಲಹೆಯಂತೆ ತನ್ನ ಗುಡಿಸಲಿಗೆ ಬೆಂಕಿ ಇಟ್ಟನು. ಮಹಾದೇವನನ್ನು ಪೂಜಿಸಿದನು. ಪ್ರಸಾದದ ಸಮಯದಲ್ಲಿ ಪತ್ನಿಯು ಪ್ರತ್ಯಕ್ಷಳಾದಳು. ಇದೇನಾಶ್ಚರ್ಯವೆಂದು ಕೇಳಿದಾಗ, ನಿದ್ರೆಯಿಂದೆಂದು ಬಂದೆ ಎಂದಳು. ಇದು ಪರಮೇಶ್ವರನ ಲೀಲೆಯೆಂದು ಎಲ್ಲರೂ ಆನಂದಿತರಾದರು. ಹೀಗೆ ಗುರುವಚನದಲ್ಲಿ ನಂಬಿಕೆ ಇಟ್ಟವರಿಗೆ ಕ್ಲೇಶ ಪರಿಹಾರವಾಗುವುದರಲ್ಲಿ ಸಂಶಯವಿಲ್ಲವೆಂದರು. ಆದ್ದರಿಂದ ನರಹರಿಯ ಭಕ್ತಿಯಿಂದ ಫಲ ಸಿಗುತ್ತದೆ ಎಂದರು. ಶಿಷ್ಯರಿಗೆ ಹೀಗೆ ನಿರೂಪಿಸಿದ ಗುರುಗಳು ತಮ್ಮ ಕಮಂಡಲೋದಕದಿಂದ ಒಣಕಟ್ಟಿಗೆಗೆ ಪ್ರೋಕ್ಷಣೆ ಮಾಡಿದರು. ಅದು ತಕ್ಷಣ ಚಿಗುರೊಡೆಯಿತು. ಕೂಡಲೇ ನರಹರಿಯ ಕುಷ್ಠರೋಗವು ಮಾಯವಾಯಿತು. ಎಲ್ಲರೂ ಗುರುಮಹಿಮೆಯನ್ನು ಕೊಂಡಾಡಿದರು. ಶ್ರೀ ಗುರುವರಿಯರು ನರಹರಿಯನ್ನು ಯೋಗೀಶ್ವರನೆಂದು ಕರೆದು ವಿದ್ಯಾ ಸರಸ್ವತಿ ಮಂತ್ರವನ್ನು ಉಪದೇಶಿಸಿ ಅನುಗ್ರಹಿಸಿದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 40ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ದತ್ತ ಸ್ತವರಾಜಃ ಮುಕ್ತಿ ಕ್ಷೇತ್ರಂಚ ಕಾಮಾಕ್ಷಿ ತುಲಜಾ ಸಿದ್ಧದೇವತಾ ಏತತ್ಸರ್ವಂ ಕೃತಂ ತೇನ ದತ್ತ ಇತ್ಯಕ್ಷರದ್ವಯಂ ಅನ್ನವೋಮಾದಿಕಂ ದಾನಂ ಮೇದಿನ್ಯಾಶ್ಚಗಾ ಜೋವ್ಯಶಃ ಏತತ್ಸರ್ವಂ ಕೃತಂ ತೇನ ದತ್ತ ಇತ್ಯಕ್ಷರ ದ್ವಯಂ.